ಈಗ ಇಲ್ಲಿ ಬಿಗ್ ಬಾಸ್ ಅಲ್ಲಿ ಅಂತಂದ್ರೆ ಜೋಡಿ ಅಂತ ಅಂದ್ರೆ ಕಾವ್ಯ ಗಿಲ್ಲಿ ನೆನಪಾಗುತ್ತೆ ಯಾರಿಗೆ ಆದ್ರೂ ಅಷ್ಟೇ. ಯಾಕೆಂದ್ರೆ ನಾವೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ರು ಸಖತ್ ವಿಡಿಯೋಸ್ ವೈರಲ್ ಆಗ್ತಾ ಇರತ್ತೆ. ಅದ್ ನಿಮ್ಗೆ ನಿಜಕ್ಕೂ ಸ್ನೇಹ ಅನ್ಸುತ್ತಾ ಅಥವಾ ಪ್ರೀತಿ ಅನ್ಸುತ್ತಾ? ಅಭಿಮಾನಿಗಳಾಗಿ ನೀವು ನೋಡೋರ್ಗೆ ಏನ್ ಅನ್ಸುತ್ತೆ? ಅವರು ಸಹಜ ಗುಣ ಹೊರಗಡೆ ಹೆಂಗಿರ್ತಿದ್ರು ಅದೇ ತರ ಇದಾರೆ. ಅದು ಪ್ರೀತಿ ಆಗಿರ್ಬೋದು, ಅದು ಅವ್ರ ಮನ್ಸಲ್ಲಿ ಏನ್ ಹುಟ್ಟಿದೆಯೋ ಗೊತ್ತಿಲ್ಲ. ಬಟ್ ನಾವು ಅವರ ಸಹಜ ಗುಣ ನೋಡಿರೋದ್ರಿಂದ ಅವರು ಆ ತರನೇ ನಡ್ಕೊ ಹೋಗ್ತಾ ಇದಾರೆ. ಅದ್ರ ಬಗ್ಗೆ ನಾವ್ ಏನ್ ಅಲ್ಲ ನಿಮ್ಗೆ ಏನ್ ಅನಿಸ್ತು ಅಂತ ಹೇಳ್ಬೋದಲ್ಲ. ಪ್ರೀತಿ ಆದ್ರೆ ಒಳ್ಳೇದಾಗುತ್ತೆ ಅನಿಸ್ತೀವಿ. ಪ್ರೀತಿ ಆದ್ರೂ ಒಳ್ಳೇದು, ಸ್ನೇಹ ಆದ್ರೂ ಒಳ್ಳೇದು. ಗಿಲ್ಲಿಗೆ ಪ್ರೀತಿಸೋರು ಕೋಟಿ ಅಂತ ಜನ ಅವರ ದೇಶದಲ್ಲಿ. ಅದು ಕರ್ನಾಟಕ ಮೂಲೆ ಐತೆ. ಅದು ಸ್ನೇಹ ಆದ್ರೂ ಒಳ್ಳೇದು, ಪ್ರೀತಿಯವ್ರು ಇನ್ನೂ ಒಳ್ಳೇದು. ನಮ್ಗೆ ನಮ್ಮ ಮಂಡ್ಯದ ಹುಡುಗ ನಮ್ಗೆ ಈಗ ಸಪೋರ್ಟ್ ಮಾಡ್ತೀವಿ, ನಮ್ ಕಾವ್ಯಗೂ ಹಂಗೆ ಸಪೋರ್ಟ್ ಮಾಡ್ತೀವಿ ಅಷ್ಟೇ. ಈಗ ಕಾವ್ಯನ್ ವಿಚಾರ ಮಾತಾಡೋದಾದ್ರೆ ಅವ್ರ ಕಣ್ಣಲ್ಲಿ ನೀರ್ ಹಾಕ್ಸಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಷ್ಟೆಲ್ಲ ಅವ್ರಿಬ್ರು ಮಧ್ಯ ಒಂದ್ ಸ್ವಲ್ಪ ಟಾಕ್ ವಾರ ಆಯ್ತು. ಜೊತೆಗೆ ಬಹಳ ಪಾಪ ಅವ್ರು ನೊಂದ್ಕೊಂಡ್ಬಿಟ್ರು. ಆಕ್ಚುಲಿ ನಾನ್ ವೆಜ್ ಅಂದ್ರೆ ಬಹಳ ಇಷ್ಟಪಟ್ಟು ಗಿಲ್ಲಿನ್ ತಿಂತಾರೆ. ಯಾಕೆಂತಂದ್ರೆ ನಾವೇ ನೋಡಿರ್ತೀವಲ್ಲ ಎಷ್ಟೋ ಜನದ ಮೊಟ್ಟೆ ಕದಿಯೋದಾಗಿರ್ಬೋದು, ಕಳ್ಳ ಅಂತ ಹೇಳ್ತಾರೆ, ಮೊಟ್ಟೆ ಕಳ್ಳ ಅಂತ. ಅಂತದ್ರಲ್ಲಿ ಕಾವ್ಯಂಗೋಸ್ಕರ ಊಟ ಬಿಟ್ಟಾಗ ನಿಮ್ಗೆಲ್ಲ ಏನ್ ಅನ್ನಿಸ್ತು? ಅವಾಗ ತುಂಬಾ ಬೇಜಾರಾಯ್ತು. ಗಿಲ್ಲಿ ಅವರು ಬೇಕು ಅಂತ ಯಾವ್ದು ಮಾಡಲ್ಲ, ಬಟ್ ಒಂದು ಪ್ರೀತಿಯಿಂದ ಮಾಡಿದನ್ನ ಅವ್ರು ತಪ್ಪಾಗಿ ತಿಳ್ಕೊಂಡ್ರು. ಅದು ಟಾಸ್ಕ್ ಅಂತ ಬಂದಿದ್ದು. ಅದು ಗಿಲ್ಲಿ ಅಣ್ಣ ಬೇಕು ಅಂತ ಮಾಡಿಲ್ಲ. ಬಿಗ್ ಬಾಸ್ ಇಂದ ಟಾಸ್ಕ್ ಕೊಟ್ಟಿರೋಗೋಸ್ಕರ ಗಿಲ್ಲಿ ಅಣ್ಣ ಮನ್ಸಲ್ಲಿ ಅದಕ್ಕೋಸ್ಕರನೇ ನಾನು ಈ ತರ ತಪ್ಪು ಮಾಡಿದೆ ಅಂತ ಮನ್ಸಲ್ಲಿ ಸಖತ್ ಕೊರಗಿದ್ದಾರೆ. ಬಿಗ್ ಬಾಸ್ ಟಾಸ್ಕ್ ಕೊಟ್ಟಿರೋ ಸಲುವಾಗಿ ಆ ತರ ಮಾಡಿದ್ದು. ಬೇಕು ಅಂತೆಲ್ಲ ಮಾಡಕ್ ಹೋಗ್ಲಿಲ್ಲ. ಬೇಕು ಅಂತ ಯಾರು ಮಾಡಿಲ್ಲ ಮೇಡಮ್. ನಮ್ ಗಿಲ್ಲಿ ಇದುವರೆಗೂ ನಿಮ್ಗೆ ಗೊತ್ತಲ್ಲ. ಈಗ ಮಂಜಣ್ಣ ಮಂತ್ರೆ ಬುಜ್ಜಿ ಬಂದಾಗ ಡೈರೆಕ್ಟ್ ಹೆಂಗ ಎಂಬೂಟ ಯೋಚನೆ ಮಾತಾಡಿದ್ರೆ ಸ್ವಲ್ಪ ಗರಂ ಆಯ್ತಾರಿಲ್ಲ ಮಂಜಣ್ಣನವೇ. ಬಟ್ ಹೌದು, ಈಗ ರೆಸಾರ್ಟ್ ಟಾಸ್ಕ್ ಅಂತ ಬಂದಾಗ ಬಿಗ್ ಬಾಸ್ ಮನೆಯಲ್ಲಿ ಅಂದ್ರೆ ಬೇರೆ ಬೇರೆ ಸೀಸನ್ಗಳಲ್ಲಿ ಒಂದೊಂದು ರೀತಿಯಲ್ಲಿರುತ್ತೆ. ಬಟ್ ಈ ಸೀಸನ್ ಅಲ್ಲಿ ರೆಸಾರ್ಟ್ ಟಾಸ್ಕ್ ಅಂತಂದಾಗ ಗಿಲ್ಲಿಯಿಂದ ಆ ಒಂದು ಟಾಸ್ಕ್ ಹಾಳಾಯ್ತು ಅಂತ ಕೂಡ ಎಷ್ಟೋ ಜನ ಮಾತಾಡ್ತಾರೆ. ಯಾಕೆಂತಂದ್ರೆ ಗೆಸ್ಟ್ಗಳ ರೀತಿ ಟ್ರೀಟ್ ಮಾಡಬೇಕಾಗಿತ್ತು. ಅವ್ರು ಮಾತನಾಡಿದ್ದು ಕೂಡ ಅವ್ರಿಗೂ ಕೂಡ ವೈಯಕ್ತಿಕವಾಗಿ ಹರ್ಟ್ ಆಗಿರುತ್ತೆ. ಯಾಕೆಂದ್ರೆ ಬ್ಯಾಚುಲರ್ ಪಾರ್ಟಿ ಅಂತ ಬಂದಂಥ ಟೈಮಲ್ಲಿ ಈ ರೀತಿಯಾಗಿ ಮಾತನಾಡೋದು ತಪ್ಪು ಅಂತ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಕೂಡ ನೋಡಿರಬಹುದು. ಯಾಕೆಂದ್ರೆ ಅದು ಯಾರಿಗೆ ಆದ್ರೂ ಹರ್ಟ್ ಆಗುತ್ತೆ. ಅದರಿಂದ ಎಷ್ಟೋ ಜನಕ್ಕೆ ಬೇಜಾರಾಗಿದೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮತ್ತೆ ಅದ್ರ ಜೊತೆಗೆ ಏನಂತ ಅಂದ್ರೆ ಆ ಒಂದು ಟಾಸ್ಕ್ ಅಲ್ಲಿ ಬಹಳ ಸೈಲೆಂಟ್ ಆಗಿದ್ರು ಗಿಲ್ಲಿ. ಅವರು ಎಲ್ಲೋ ಮರೆ ಆಗ್ಬಿಟ್ರು ಅಂತ ಅನಿಸ್ತು ಆ ಒಂದು ಟಾಸ್ಕ್ ಅಲ್ಲಿ. ನಿಮ್ಗೆ ಏನ್ ಅನಿಸ್ತು? ಒಂದು ವೀಕಲ್ಲಿ ಮಾತ್ರ ಮರ್ಯಾದಂಗೆ ಅನಿಸ್ತು. ಯಾಕಂದ್ರೆ ಅವ್ನು ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕಾಗಿದ್ದು ಗಿಲ್ಲಿ ಒಂದು ಸ್ವಲ್ಪ. ಆದ್ರೂ ಪರವಾಗಿಲ್ಲ, ಅವ್ನು ಹೆಂಗಿದ ಹಂಗೆ ಮಾಮೂಲಿ ಗೊತ್ತಲ್ಲ, ಫ್ಯಾನ್ಸ್ ಅಲ್ವಾ ಬಿಟ್ಕೊಡಕ್ ಆಗಲ್ಲ ನಮ್ ಗಿಲ್ಲಿ ಮಂಡ್ಯದವ್ರನ್ನ. ಆದ್ರೂ ಒಂದ್ ಸ್ವಲ್ಪ ಬ್ಯಾರ ಆಗಿದ್ರೆ ಸ್ವಲ್ಪ ಟ್ರೋಗಿಲ್ ಆಗೋದು. ನಮ್ ಗಿಲ್ಲಿಂದಾಗಿ ಅಲ್ಲಿಗೆ ಇದಾಯ್ತು.